ಜೈ ಹಿಂದ್ ಗೆಳೆಯರೆ, ನಾನು ನಿಮ್ಮ ಸಂದೀಪ್ ಹೊನಾಜ್, ಭಗತ್ ಸಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬೆಳಗಾವಿ ವತಿಯಿಂದ. ಸೊ ಇವತ್ತಿನ ದಿನ ನಾವು SSC GD ಹೋದ ವರ್ಷ ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಸೊ ಈ ವರ್ಷ ಎಲ್ಲ ವಿದ್ಯಾರ್ಥಿಗಳು ಹೇಳೋ ಪ್ರಕಾರ ಸರ್ ಒಂದು 20-25% ಮೆಥಮೆಟಿಕ್ಸ್ ಸ್ವಲ್ಪ ಕಠಿಣವಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಸರ್ ಟೈಮ್ ನಮಗೆ ಸಾಲ್ತಾ ಇಲ್ಲ, ಟೈಮನ್ನು ವಿದೌಟ್ ಕಡಿಮೆ ಟೈಮಲ್ಲಿ ನಾವು ಜಾಸ್ತಿ ಕ್ವಶನನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಅದನ್ನು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಬೇಕಂತಂದ್ರೆ ಮೊದಲನೇ ಕ್ವಶನ್, ಈಗ ನಾನು ಇವತ್ತು ಏನು ಕ್ವಶನ್ಸ್ ತೊಗೊಂಡ್ಬಂದಿನಲ್ಲ ಇವೆಲ್ಲವೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಾಗ ಇರ್ತಕ್ಕಂಥ ಕ್ವಶನ್ಸು ಮತ್ತು ಅದೇ ಕ್ವಶನ್ ಪೇಪರ್ದಲ್ಲಿ ಇರ್ತಕ್ಕಂಥ ಡೈರೆಕ್ಟ್ ಸ್ಕ್ರೀನ್ಶಾಟ್ನ ತೊಗೊಂಡು ಬಂದಿದ್ದೀನಿ. ಯಾಕಂತಂದ್ರೆ ಯಾವುದೇ ಆಪ್ಷನ್ಸ್ಗಳು ಕೂಡ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಆಪ್ಷನ್ಸ್ ಅಲ್ಲ. ಸೊ ಪ್ರೀವಿಯಸ್ ಇಯರ್ SSC GDಯಲ್ಲಿ ಏನು ಬಂದಿರುತ್ತೋ ಅದೇ ಕ್ವಶನ್ಸನ್ನು ಸೇಮ್ ಕಾಪಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು. ಸೊ ಇವತ್ತು ಫಸ್ಟ್ ಕ್ವಶನ್ಸ್ ಏನಪ್ಪ ಅಂತಂತಂದ್ರೆ, ಎರಡು ಸಂಖ್ಯೆಗಳ ಮೊತ್ತ 11 ಆಗಿದೆ, ಅವುಗಳ ಮೊತ್ತ 132 ಆಗಿದೆ. ಒಂದು ವೇಳೆ ಆ ಎರಡು ಸಂಖ್ಯೆಗಳು 45ಕ್ಕಿಂತ ದೊಡ್ಡದಾಗಿದ್ದರೆ ಆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೊಡ್ತಾ ಇದ್ದಾನೆ. ಸ್ವಲ್ಪ ಫಸ್ಟ್ ಮೊದಲು ಅರ್ಥ ಮಾಡ್ಕೋಬೇಕು ನೀವು. ಇದರಲ್ಲಿ ಮಸ ಅಂತಂದ್ರೆ ನಿಮ್ಮ HCF ಎಷ್ಟಿದೆ ಅಂತಂತಂದ್ರೆ 11 ಇದೆ. ಸೊ ನಿಮ್ಮ HCF 11 ಇದೆ ಅಂತಂತಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಇಲ್ಲಿ ಏನಂತಂತಂದ್ರೆ ಎರಡು ಸಂಖ್ಯೆಗಳು ಅಂತಂದ್ರೆ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಎರಡು ಸಂಖ್ಯೆ ಇದಾವ ಅಂತಂದ್ರೆ ಎರಡು ಸಂಖ್ಯೆಗಳು 42ಕ್ಕಿಂತ ದೊಡ್ಡದಾಗಿರುವೆ. ಫಸ್ಟ್ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ 42ಕ್ಕಿಂತ ದೊಡ್ಡದಾಗಿವೆ ಅಂತಂದ್ರೆ ಈ ಮಸ ನಿಮ್ದು 11 ಇದೆ ಅಂತಂತಂದ್ರೆ ಫಸ್ಟ್ ನೀವು ಏನ್ ಮಾಡಬೇಕು, 11ರಿಂದ ಭಾಗ ಹೋಗ್ತಕ್ಕಂಥ ನಂಬರ್ಗಳನ್ನ ತೆಗೆದುಕೊಳ್ಬೇಕು. ಅದು 42ಕ್ಕಿಂತ ಜಾಸ್ತಿ ಇರಬೇಕು. ಸೊ ಫಸ್ಟ್ ಸ್ಟಾರ್ಟ್ ಆಗೋದೇ 11ರಿಂದ ಸ್ಟಾರ್ಟ್ ಆಗೋದೇ ಯಾವತ್ತಪ್ಪ ಅಂತಂದ್ರೆ 44. ಯಾಕೆ ನಾನು 44 ಬರ್ದಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಲ್ಲ. ಯಾಕಂತಂದ್ರೆ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಎರಡು ಸಂಖ್ಯೆಗಳು 42ಕ್ಕಿಂತ ದೊಡ್ಡದಾಗಿವೆ ಅಂತೇಳಿ. ಸೊ ಮೊದಲನೇ ಸಂಖ್ಯೆ 44 ಆದ್ರೆ ಎರಡನೇ ಸಂಖ್ಯೆ 55 ಆಗುತ್ತೆ, ಮೂರನೇ ಸಂಖ್ಯೆ 66, ನಾಲ್ಕನೇ ಸಂಖ್ಯೆ 77, ಅದೇ ರೀತಿ ಐದನೇ ಸಂಖ್ಯೆ 88 ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅವುಗಳ ಮೊತ್ತ 132 ಇರಬೇಕಂತ ಹೇಳಿ. ಸೊ ಯಾವ ಎರಡು ಸಂಖ್ಯೆಗಳನ್ನ ಕೂಡಿಸಿದ್ರೆ 132 ಆಗುತ್ತೋ ಅದೇ ನಿಮ್ಮ ಆನ್ಸರ್ ಆಗುತ್ತೆ. ಸೊ ನೋಡ್ರಿ ಇಲ್ಲಿ 77 ಮತ್ತು ಈ 55 ಕೂಡಿಸ್ಕೊಂಡ್ಬಿಡ್ರಿ 132 ಆಗುತ್ತೆ. ಸೊ ಕೂಡಿಸ್ಕೊಂಡ್ರೆ 132 ಆಗುತ್ತೆ ಅಂತಂದ್ರೆ ನಿಮ್ಗೆ ಏನ್ ಬೇಕಾಗಿದೆ, ಅವುಗಳ ನಡುವಿನ ವ್ಯತ್ಯಾಸ ಬೇಕಂತಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡಿಬಿಡಿ ಸ್ನೇಹಿತರೆ. ಸೊ 77ರಲ್ಲಿ 55 ಮೈನಸ್ ಮಾಡ್ರಿ, 55 ಮೈನಸ್ ಮಾಡಿದ್ರೆ ನೀವು ಬರ್ತಕ್ಕಂಥ ಆನ್ಸರ್ 22. ಸೊ ಆಪ್ಷನ್ ಬಿ ಇಸ್ ಯುವರ್ ರೈಟ್ ಆನ್ಸರ್. ಅರ್ಥ ಆಗ್ತದೆಯಾ? ಸೊ HCF ಮತ್ತು LCM ಅಲ್ಲಿ ನೀವು ಹೇಳ್ಬೇಕಂತಂದ್ರೆ ಜಾಸ್ತಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ರಿಕಿ ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತಾ ಇದ್ದಾನೆ. ಟ್ರಿಕಿ ಕ್ವಶನ್ಸ್ ಅನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ಈ ತರ ಸಾಲ್ವ್ ಮಾಡಬೇಕು. ಅದೇ ರೀತಿ ಮುಂದಿನ ಕ್ವಶನ್ ತಗೊಂಡ್ಬರ್ತೇನೆ ನೋಡ್ರಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನಿಮಗೆ HCF ಮೇಲೆ ಅಂದ್ರೆ ಮಸ ಮೇಲೆ ಇತ್ತು, ಈ ಕ್ವಶನ್ ನಿಮಗೆ ಲಸ ಮೇಲೆ ಇದೆ. ಸೊ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅವರು 20 ಮತ್ತೆ 60, 120 ಮತ್ತೆ 135 ಲಸ ಕಂಡು ಹಿಡಿಯಿರಿ ಅಂತೇಳಿ. ಸೊ ನಾವೆಲ್ಲ ಏನ್ ಮಾಡ್ತಿದ್ವಿ ಅಂತಂದ್ರೆ ಡೈರೆಕ್ಟ್ ಲಸ ಕಂಡು ಹಿಡಿಯಕ್ಕೆ ಹೋಗ್ತೀವಿ. ಬಟ್ ಅದನ್ನೆಲ್ಲ ಮಾಡಕ್ ಹೋಗ್ಬಸ್ನಿ, ಯಾಕಂದ್ರೆ ಕ್ಯಾಲ್ಕುಲೇಷನ್ ಕ್ವಶನ್ಸ್ ಅನ್ನ ಟ್ರಿಕ್ಕಿಯಿಂದ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು. ಸಿಂಪಲ್, ಇಲ್ಲಿ ಆಪ್ಷನ್ಸ್ ಅಲ್ಲಿ 7560 ಇದೆ, 7569 ಇದೆ, 7608 ಇದೆ, 7626 ಇದೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಲಾಸ್ಟ್ ಕೊನೆಯದಾಗಿ ಇಲ್ಲಿ 0 ಇದೆ ಅಂತಂದ್ರೆ 0ಯಿಂದ ನಿಮ್ಮ ಕ್ವಶನ್ಸ್ ಒಂದು ನಂಬರ್ ಎಂಡ್ ಆಗ್ತಾ ಇದೆ ಅಂತಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು, ಉತ್ತರ 0ದಿಂದನೇ ಎಂಡ್ ಆಗುತ್ತೆ ಅಂತಾರೆ. ಸೊ ಈ ಮೂರು ಆಪ್ಷನ್ಸ್ ಅಲ್ಲಿ 0ದಿಂದ ಎಂಡ್ ಆಗ್ತಕ್ಕಂಥ ನಂಬರ್ ಇದು ಒಂದೇ ಇದೆ. ಬೇಕಾದ್ರೆ ಇಲ್ಲಿ 69 ಇದೆ, ಇದು ಕೂಡ ಆಗಲ್ಲ, 8 ಇದೆ ಆಗಲ್ಲ, 6 ಇದೆ ಆಗಲ್ಲ. ನಮ್ಗೆ ಅರ್ಥ ಆಗಬೇಕು ಈ 0ದಿಂದ ಬರ್ತಕ್ಕಂಥ ನಂಬರ್ 0ದಿಂದ ಎಂಡ್ ಆಗುತ್ತೆ ಅಂತಂದ್ರೆ 0ದಿಂದ ಎಂಡ್ ಆಗ್ತಕ್ಕಂಥ ಒಂದೇ ಒಂದು ನಂಬರ್ ಅಂತಂದ್ರೆ 7560. ಸೊ ಅದೇ ನಿಮ್ಮ ಉತ್ತರ ಆಗಿರುತ್ತೆ. ಇಲ್ಲಂತಂದ್ರೆ ನೀವು ನಾರ್ಮಲಿ ಅಲ್ಲಿ ಲಸ ತೆಗಿಯಕ್ಕೆ ಹೋಗ್ತದೆ ಅಂತಂದ್ರೆ ಜಾಸ್ತಿ ಸಮಯ ತೆಗೆದುಕೊಳ್ತಾರೆ. ಹೀಗಾಗಿ ನೀವೇನ್ ಮಾಡಬೇಕು, ಜಾಸ್ತಿ ಸಮಯ ತಗೋಬಾರ್ದು ಅಂತಂದ್ರೆ ಇದರ ಟ್ರಿಕ್ಸ್ ಅನ್ನ ನೀವು ಯೂಸ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಅದೇ ರೀತಿ ಮುಂದಿನ ಕ್ವಶನ್ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್, ಸೊ ಏನಿದೆಪ್ಪ ಅಂತಂತಂದ್ರೆ ನಿಮ್ಗೊಂದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತಂತಂದ್ರೆ, ಸೊ ಫಸ್ಟ್ ಕ್ವಶನ್ ನೋಡ್ರಿ. ಏಕ ಪ್ರಕಾರದ ಸರಳ ಬಡ್ಡಿ ದರದಲ್ಲಿ ವಿಪುಲ್ ಅವರು ವರ್ಷಕ್ಕೆ 5400 ಮೊತ್ತವನ್ನ ಹೂಡಿಕೆ ಮಾಡುತ್ತಾರೆ. ಅದೇ ರೀತಿ ವಿಜಯ್ ಅವರು 9400 ಮೊತ್ತವನ್ನ ಹೂಡಿಕೆ ಮಾಡುತ್ತಾರೆ. ಒಂದು ವೇಳೆ 5 ವರ್ಷಗಳ ಕೊನೆಗೆ ವಿಜಯ್ ಅವರು ವಿಪುಲ್ಗಿಂತ 840 ಹೆಚ್ಚು ಬಡ್ಡಿಯನ್ನ ಗಳಿಸಿದರೆ ವಾರ್ಷಿಕ ಬಡ್ಡಿ ದರ ಕಂಡುಹಿಡಿಯಿರಿ. ಸೊ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ PTR ಡಿವೈಡ್ ಬೈ 100 ಅಂತ SI ಅಂತ ಏನು ನೀವು ಸಿಂಪಲ್ ಇಂಟ್ರೆಸ್ಟ್ ಕಂಡು ಹಿಡಿತಾರಲ್ಲ, ಸೊ ಆಲ್ಮೋಸ್ಟ್ ಆಲ್ ಎಲ್ಲ ವಿದ್ಯಾರ್ಥಿಗಳು ಫಾರ್ಮುಲಾ ಮೇಲೆ ಡಿಪೆಂಡೆನ್ಸ್ ಇರ್ತಾರೆ. ಬಟ್ ಆದ್ರೆ ಎಕ್ಸಾಮಿನರ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾನೆ, ಟ್ರಿಕಿ ಕ್ವಶನ್ಸ್ ಅನ್ನ ತಗೊಂಡ್ ಬರ್ತಾ ಇದ್ದಾನೆ. ಈ ತರ ಟ್ರಿಕಿ ಕ್ವಶನ್ಸ್ ಅನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ, ಹೇಳ್ತೀನಿ ಕೇಳ್ರಿ. ವಿಪುಲ್ 5400 ಹೂಡಿಕೆ ಮಾಡಿದ್ರೆ ವಿಜಯ್ 9400 ಹೂಡಿಕೆ ಮಾಡ್ತಾನೆ. ಸೊ ಅವ್ರಿಬ್ಬರ ನಡುವಿನ ವ್ಯತ್ಯಾಸ ಎಷ್ಟಿದೆ ಅಂತಂದ್ರೆ ಈ 5400 ಮತ್ತು ಈ 9400 ನಡುವಿನ ವ್ಯತ್ಯಾಸ 4000 ರೂಪಾಯಿ ಇದೆ. ಆ 4000 ಈ ತರ ಬರೆದುಕೊಳ್ಳಿ. ಓಕೆ, ಅದಾದ್ಮೇಲೆ ಆ ವಿಪುಲ್ ಆ ವಿಜಯನ
ಇದಾನಲ್ಲ ಅವ್ರು ವಿಪುಲ್ಗಿಂತ 840 ರೂಪಾಯಿ ಜಾಸ್ತಿ ಏನು ಬಡ್ಡಿ ದರವನ್ನು ನಾವು ಏನು ಅರ್ನ್ ಮಾಡ್ತಾನೆ ಆ ಬಡ್ಡಿಯನ್ನು 840 ಮೇಲಿಟ್ಕೊಳ್ಳಿ ಇಂಟು 100 ಮಾಡ್ಕೊಂಬಿಡಿ. ಸೊ ಇಂಟು 100 ಮಾಡ್ಕೊಳ್ಳೋದ್ರಿಂದ ಇವು 0 ಕ್ಯಾನ್ಸಲ್ ಆಗುತ್ತೆ. ಕ್ಲಿಯರಾ? ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ನಿಮ್ಮ ಕ್ಯಾಲ್ಕುಲೇಷನ್ ಫುಲ್ ಸ್ಪೀಡ್ ಆಗಿರಬೇಕು. ಸ್ಪೀಡ್ ಆಗಿದ್ರೆ ಮಾತ್ರ ಇಲ್ಲಿ ನಾವು ಸ್ಪೀಡಾಗಿ ಮಾಡಕ್ಕೆ ಸಾಧ್ಯ ಆಗ್ತದೆ. ಇವೆರಡು ಕ್ವಶನ್ ಇವೆರಡು ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 4 ಇದೆ, 4 1 4 2 8 4 1 4 ಟೋಟಲ್ ಎಷ್ಟು ಬಂತು ಇಲ್ಲಿ ನಿಮಗೆ 21 ಆನ್ಸರ್ ಬಂತು. ಆ 21 ಸೈಡ್ ಬರ್ಕೊರಿ, ಡಿವೈಡೆಡ್ ಬೈ ಎಷ್ಟು ವರ್ಷಕ್ಕೆ ಮಾಡಿದನಪ್ಪ ಅಂತಂದ್ರೆ 5 ವರ್ಷಕ್ಕೆ ಮಾಡಿದಾನೆ. ಆ 5 ವರ್ಷನ ಡಿವೈಡ್ ಮಾಡ್ರಿ. ಸೊ 5 1 5 5 4 20 5 4 20 ಅಂತಂದ್ರೆ ಉಳಿದಷ್ಟು ಇನ್ನು 1 ಮಾತ್ರ ರಿಮೈನಿಂಗ್ ಉಳಿತು. 5ರಿಂದ 1 ನಂಬರ್ ಭಾಗ ಹೋಗಲ್ಲ. ಹೀಗಾಗಿ ಅಲ್ಲಿ ಪಾಯಿಂಟ್ ಕೊಡ್ರಿ. 1 ಇದ್ದದ್ದು ಏನಾಗುತ್ತೆ ಅಂತಂದ್ರೆ 10 ಆಗುತ್ತೆ. 10 ಆದ್ರೆ 5 2 ಅಂತಂದ್ರೆ ನಿಮ್ಮ ಆನ್ಸರ್ ಎಷ್ಟು ಬಂತು 4.2. ಸೊ ಆಪ್ಷನ್ಸ್ ಅಲ್ಲಿ 4.2 ಎಲ್ಲಿದೆ ಇದು ಮಾತ್ರ ಆಗುತ್ತೆ. ಇದನ್ನ ಯಾವ ತರ ನಾವು ಟ್ರಿಕ್ಕಿಯಿಂದ ಕೂಡ ಸಾಲ್ವ್ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಕ್ಲಿಯರ್ ಆಗಿ ಹೇಳ್ತೇನೆ. ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಂತಂದ್ರೆ ಸ್ವಲ್ಪ ನಂಬರ್ ಜೊತೆಗೆ ಆಟ ಆಡೋದನ್ನ ನೀವು ಸ್ವಲ್ಪ ರೂಢಿ ಮಾಡ್ಕೋಬೇಕಂದ್ರೆ ಸಾಕಷ್ಟು ಪ್ರಿವಿಯಸ್ ಕ್ವಶನ್ ಬರ್ಗಳನ್ನ ಬಿಡಿಸಿರ್ಬೇಕು. ಅವಾಗ ಮಾತ್ರ ಈ ತರ ರೂಢಿ ಬರುತ್ತೆ. ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 840 ರೂಪಾಯಿ ಏನಿದೆಯಲ್ಲ, ಈ 840 ರೂಪಾಯಿ, ಈ 840ರಲ್ಲಿ ಏನ್ ಮಾಡ್ರಿ, ಈ ಜೀರೋವನ್ನ ಜಾಸ್ತಿ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಬರೀ 84 ಮಾತ್ರ ಫೋಕಸ್ ಮಾಡ್ರಿ. ಈ 84ರ ಅರ್ಧ ಎಷ್ಟಾಗುತ್ತಪ್ಪ ಅಂದ್ರೆ 42 ಆಗುತ್ತೆ. ಅದು ನಿಮ್ಮ ಇಲ್ಲಿ 4.2 ಅಂತ ಏನು ತೋರಿಸ್ತಾಗಿದೆ. ಸೊ ಅದು ನಿಮ್ಮ ಆನ್ಸರ್ ಆಗಿರುತ್ತೆ. ಓಕೆ, ಅದಾದ್ಮೇಲೆ ಮುಂದಿನ ಕ್ವಶನ್ ಯಾವ ತರ ಬಂದಿದೆ ಅಂತ ನೋಡೋಣ. ಸೊ ಮುಂದಿನ ಕ್ವಶನ್ ಸಿಂಪ್ಲಿಫಿಕೇಶನ್ ಕ್ವಶನ್ ಇದೆ. ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಇದೆ. ಸಿಂಪ್ಲಿಫಿಕೇಶನ್ ಕ್ವಶನ್ ಇದೆ. 48 ಡಿವೈಡ್ ಬೈ 8 49 ಡಿವೈಡ್ ಬೈ 7 ಪ್ಲಸ್ 40 ಡಿವೈಡೆಡ್ ಬೈ 4 ಇಂಟು 7 ಮೈನಸ್ 3. ಸೊ ನಾವು ನೀವೆಲ್ಲ ಗೊತ್ತಿದೆ, ಇಲ್ಲಿ ಬಾರ್ಮಸ್ ಕ್ವಶನ್ ಅನ್ನ ಮೊದಲು ಬ್ರಾಕೆಟ್ ಒಳಗೆ ಚೆಕ್ ಮಾಡಬೇಕು, ಆನಂತರ ಆಫ್ ಚೆಕ್ ಮಾಡಬೇಕು, ಆನಂತರ ಡಿವಿಷನ್ ಚೆಕ್ ಮಾಡಬೇಕು. ಸೊ ಈ ತರ ಚೆಕ್ ಮಾಡ್ತಾ ಹೋದ್ರೆ ನಿಮ್ಮ ಸಮಯ ತುಂಬಾ ಹೋಗುತ್ತೆ. ಸೊ ವಿದಿನ್ 5 to 6 seconds ಅಲ್ಲಿ ಈ ಸಂಖ್ಯೆಯನ್ನು ಯಾವ ತರ ಸಾಲ್ವ್ ಮಾಡಬಹುದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಫಸ್ಟ್ ಇದ್ರ ಈ ಸೆಕ್ಟರ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ರಿ. ಸೊ ಇಲ್ಲಿ ಏನೈತಪ್ಪ ಅಂತಂದ್ರೆ 48 ಡಿವೈಡೆಡ್ ಬೈ 8 ಇದೆ. ಸೊ 48 ಡಿವೈಡೆಡ್ ಬೈ 8 ಇದೆ ಅಂತಂದ್ರೆ 8 1 8 6 48 ಕರೆಕ್ಟಾ? ಸೊ 8 6 48 ಇದೆ. ಇಲ್ಲಿ ಮುಂದೆ ಯಾವ ಚಿಹ್ನೆ ಇದೆ 6 ಇಂಟು ಆಗುತ್ತೆ. ಸೊ ಇಂಟು ಹೋಗುತ್ತೆ ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಈ ಮುಂದಿನ ನಂಬರು 6ರಿಂದ ಭಾಗ ಹೋಗುತ್ತೆ ಅಂತ ಹೇಳಿ. ಓಕೆ, ಸೊ 6ರಿಂದ ಭಾಗ ಹೋಗುತ್ತೆ ಅಂತಂದ್ರೆ ಈ 4 ಆಪ್ಷನ್ಸ್ ಒಳಗಡೆ ಯಾವ ನಂಬರು 6ರಿಂದ ಭಾಗ ಹೋಗುತ್ತೋ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ರಿ 286 ಇದೆ. 286 ಅನ್ನೋದು 6ರಿಂದ ಭಾಗ ಹೋಗಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ 286 6 4 24 28ರಲ್ಲಿ 24 ಹೋದ್ರೆ 4 ಉಳಿತು 46 ಆಯ್ತು. 6ರ ಮಗ್ಗಿ ಒಳಗಡೆ 46 ಇಲ್ಲ. ಹೀಗಾಗಿ ಇದನ್ನು ನಾನು ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಅದೇ ರೀತಿ 273 ಇದೆ. 6 4 24 3 ಉಳಿಯುತ್ತೆ 33 ಆಗುತ್ತೆ. 6ರ ಮಗ್ಗಿ ಒಳಗಡೆ ಇದು ಕೂಡ ಇಲ್ಲ, ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತೀನಿ. ಅದೇ ರೀತಿ ಇಲ್ಲಿ ನೋಡ್ರಿ 284 ಇದೆ. 6 4 24 4 ರಿಮೈನಿಂಗ್ ಉಳಿಯುತ್ತೆ 44 ಆಗುತ್ತೆ. 6ರ ಮಗ್ಗಿ ಒಳಗೆ 44 ಕೂಡ ಇಲ್ಲ. ಸೊ ಹೀಗಾಗಿ ಇದನ್ನು ಕೂಡ ನಾನು ಕ್ಯಾನ್ಸಲ್ ಮಾಡ್ತೀನಿ. ಸೊ ಉಳಿದಿರ್ತಕ್ಕಂಥ ಒಂದೇ ಒಂದು ಆನ್ಸರ್ 282. ಬೇಕಾದ್ರೆ ಚೆಕ್ ಮಾಡ್ರಿ. 282 ಡಿವೈಡೆಡ್ ಬೈ 6 ಅನ್ನ ಮಾಡ್ರಿ. 6 1 6 4 24 4 ಉಳಿಯುತ್ತೆ 42 ಆಯ್ತು. 6 7 ಕ್ಲಿಯರ್ ಆಗಿ ಭಾಗ ಹೋಗ್ತಾ ಇದೆ ಅಂತಂದ್ರೆ ಅದ ಆನ್ಸರ್ ಆಗಿರುತ್ತೆ. ಸೊ ಈ ತರ ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಮುಂದಿನ ಕ್ವಶನ್ ನೋಡೋಣ. ಸೊ ಮುಂದಿನ ಕ್ವಶನ್ ಏನಾಗಿರುತ್ತೆ ಅಂತಂದ್ರೆ ಸ್ವಲ್ಪ ನೋಡ್ರೆ ಕ್ಲಿಯರ್ ಇಲ್ಲಿ ಏನಿದೆ ಅಂತಂದ್ರೆ ಮುಂದಿನ ಪ್ರಶ್ನೆ ಕೆಲಸ ಮತ್ತು ಕಾಲದ ಮೇಲಿನ ಪ್ರಶ್ನೆ ಇದೆ. ಸೊ ಏನಿದೆ ಅಂತಂದ್ರೆ ಎ ಅವರು ಒಂದು ಕೆಲಸವನ್ನ 37 ದಿನಗಳಲ್ಲಿ ಮುಗಿಸ್ತಾನಂತ. ಅದೇ ಕೆಲಸವನ್ನ ಬಿ 48 ದಿನಗಳಲ್ಲಿ ಮುಗಿಸ್ತಾನಂತ. ಹಾಗಾದ್ರೆ ಅವರಿಬ್ಬರು 8 ದಿನ ಕಾಲ ಒಟ್ಟಿಗೆ ಕೆಲಸ ಮಾಡಿ ಎ ಬಿಟ್ಟು ಹೋಗ್ತಾನಂತ. ಹಾಗಾದ್ರೆ ಉಳಿದ 60% ಕೆಲಸವನ್ನ ಬಿ ಮಾತ್ರ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ ಅಂತ ಕ್ವಶನ್ ಇದೆ. ಓಕೆ, ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಕ್ಲಿಯರ್ ಆಗಿ. ಮೊದಲು ಎ ಎಷ್ಟು ದಿನ ಮುಗಿಸಾನ 32 ದಿನದಲ್ಲಿ ಮುಗಿಸಾನ. ಅದೇ ರೀತಿ ಬಿ ಎಷ್ಟು ದಿನ ಮುಗಿಸಾನ 48 ದಿನದಲ್ಲಿ ಮುಗಿಸಾನ. ಓಕೆ, ಫಸ್ಟ್ ನಿಮಗೆ ಒಟ್ಟು ಕೆಲಸ ಬೇಕಂದ್ರೆ ನೀವೇನ್ ಮಾಡಬೇಕು ಲಸ ತೆಗಿಬೇಕು. ಸೊ ಲಸ ತೆಗಿಬೇಕಂತಂದ್ರ ಆ ಲಸ ತೆಗಿಯೋದಕ್ಕೆ ಮತ್ತೆ ನೀವು ಜಾಸ್ತಿ ಟೈಮ್ ತಗೊಂತಂದ್ರ ಈ ರೀತಿ ನೀವು ಟೈಮ್ ಜಾಸ್ತಿ ವೇಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಅವಾಗ ನಿಮ್ದು ಓಬಿಯಸ್ಲಿ ಟೈಮ್ ಜಾಸ್ತಿ ಹೋಗುತ್ತೆ. ಸೊ ಇದಕ್ಕೆ ನಿಮ್ಗೆ ಒಂದು ಈಸಿ ಟ್ರಿಕ್ ಕೊಡ್ತೀನಿ ನಾನು. ಏನಪ್ಪಾ ಅಂದ್ರೆ ಈ 32 ಮತ್ತು 48 ಲಸ ಬೇಕಾಗಿತ್ತು ಅಂತಂದ್ರೆ ಸಿಂಪಲ್ ಒಂದೇ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ಕೇಳ್ರಿ. 32 ಮತ್ತು 48 ಎರಡೂ ಮಗ್ಗಿ ಒಳಗಡೆ ಅತಿ ಸಣ್ಣ ಸಂಖ್ಯೆ ಯಾವ ನಂಬರ್ ಕಾಮನ್ ಆಗಿದೆಯೋ ಅದೇ ನಿಮ್ದು ಲಸ ಆಗಿರುತ್ತೆ. ಸೊ ಇಲ್ಲಿ ನೋಡ್ರಿ 32 ಮತ್ತು 48
ಮಾಡ್ಬೇಕಂದ್ರೆ 32 ಎರಡ್ಲೆ 64, 32 ಮೂರ್ಲೆ 96. ಅದೇ ನೋಡಿ 48 ಎರಡ್ಲೆ 96 ಇದೆ ಅಂದ್ರೆ ಎರಡು ಕಡೆ ಆ ನಂಬರ್ ಕಾಮನ್ ಬರ್ತಾ ಇದೆ, ಅದು ನಿಮ್ಮ ಲಸ ಆಗಿರುತ್ತೆ. ಸೊ ಅದು 96 ಆಗಿರುತ್ತೆ. ಓಕೆ, 32 ಸೊ ನೋಡ್ರಿ 96 ಟೋಟಲ್ ಕಂಪ್ಲೀಟ್ ನಿಮ್ದು ವರ್ಕ್ ಇದೆ. ಆ 96 32 ದಿವಸದಲ್ಲಿ ಮುಗಿಸ್ತಾ ಇದ್ದಾನೆ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಅರ್ಥ ಮಾಡ್ಕೋಬೇಕಿಲ್ಲಿ 96 ರೊಟ್ಟಿ ಇದಾವು. ಈ 96 ರೊಟ್ಟಿ 32 ದಿವಸದಲ್ಲಿ ತಿನ್ನಾಕತ್ತಾನ ಅಂತಂದ್ರೆ ಒಂದ್ ದಿವಸಕ್ಕೆ ಎಷ್ಟು ತಿಂತಾನಂತ ಕ್ವಶನ್. ಸೊ ಒಂದ್ ದಿವಸಕ್ಕೆ ಎಷ್ಟು ತಿಂತಾನಂದ್ರೆ 96 ಡಿವೈಡ್ ಬೈ 32 ಮಾಡ್ತೀರಿ, ಇಲ್ಲಿ 3 ಬರ್ತೈತಿ. ಇದು ನಿಮ್ಮ 3 ಈ ಏನ ಕೆಲಸದ ದಕ್ಷತೆ ಅಥವಾ ಸಾಮರ್ಥ್ಯ ಅಂತ ನೀವು ಕರಿತೀರಿ. ಓಕೆ, ಅದರ ಜೊತೆಗೆ 48 ಎಷ್ಟೇ 96 ಅಂದ್ರೆ 48 ಎರಡ್ಲೆ 96. ಕ್ಲಿಯರ್? ಇಷ್ಟು ಮಾತ್ರ ನಿಮ್ಗೆ ಗೊತ್ತಿರುತ್ತೆ. ಸೊ ಇದ್ರ ಆದ್ಮೇಲೆ ನಿಮ್ಗೆ ಏನ್ ಬೇಕಾಗಿತ್ತು ಅಂತಂದ್ರೆ ಇಬ್ರು ಕೂಡಿ 8 ದಿನ ಕೆಲಸ ಮಾಡ್ತಾರಂತ. ಇಬ್ರು ಕೂಡಿ 8 ದಿನ ಕೆಲಸ ಮಾಡ್ತಾರಂತ. ನೋಡ್ರಿ 8 ಇಂಟು ಇವ್ ಒಂದ್ ದಿವಸಕ್ಕೆ 3, ಇವ್ ಒಂದ್ ದಿವಸಕ್ಕೆ 2 ಅಂತಂದ್ರೆ 3 + 2 ಎಷ್ಟಾಗುತ್ತೆ? 5 ಆಗುತ್ತೆ. ಅವ್ನ ಎರಡು ನೀವೇನ್ ಮಾಡಿದ್ರೆ 8 5ಲೆ 40 ಆಗುತ್ತೆ. ಓಕೆ, ಟೋಟಲ್ 96 ರೊಟ್ಟಿ ಇದಾವ. 40 ರೊಟ್ಟಿ ತಿಂತಾರೆ ಇಬ್ರು ಕೂಡಿ. ಅವಾಗ ಏನಾಗುತ್ತಪ್ಪ ಅಂದ್ರೆ ಈ ಏನವ ಬಿಟ್ಟು ಹೋಗ್ತಾನೆ, ಕೆಲಸ ಬಿಟ್ಟು ಹೋಗ್ತಾನೆ. ನನಗೆ ಬೇಡಪ್ಪ, ನಂಗೆ ಸಾಕಿ, ನಾ ಮುಂದೆ ಮಾಡಕ್ ಹೋಗಲ್ಲ ಅಂತ ಹೇಳ್ತಾನೆ. ಸೊ ಆ ಟೈಮ್ದಾಗ ನೋಡ್ರಿ ಈಗ ನಿಮ್ದು 96 ಏನು ನಿಮ್ದು ಒಟ್ಟು ಟೋಟಲ್ ರೊಟ್ಟಿ ಇದಾವಲ್ಲ, ಆ ಥರ 40 ರೊಟ್ಟಿ ತಿಂದ ಅವ್ನು ಬಿಟ್ಟು ಉಳಿತೆಷ್ಟು? 56 ರೊಟ್ಟಿ ಉಳಿತು. ಕರೆಕ್ಟಾ? ಈ 56 ರೊಟ್ಟಿ ಇತ್ತಲ್ಲ, ಈ 56 ರೊಟ್ಟಿಯ 60% ಕೆಲಸವನ್ನ ಬಿ ಒಬ್ಬನೇ 2 ದಿವಸನಾಗ ಮಾಡ್ತಾನಂತ ಕ್ವಶನ್. ಸೊ ಇದನ್ನ ನೀವು ಯಾವ ತರ ಬರ್ಕೋಬೇಕು? ಸೊ 56 ಉಳಿದೈತೆ, ರಿಮೈನಿಂಗ್ 56 ಬರ್ಕೋರಿ. ಸೊ 56 ಎಷ್ಟು ಪರ್ಸೆಂಟ್ ಬೇಕಾಗಿತ್ತು ನಿಮಗೆ? 60% ಬೇಕಾಗಿತ್ತು. 60 ಮೇಲೆ ಬರ್ರಿ, ಪರ್ಸೆಂಟ್ ಅಂದ್ರೆ 100 ಕೆಳಗೆ ಬರ್ಕೋರಿ. ಡಿವೈಡೆಡ್ ಬೈ ಬಿ ಒಂದ್ ದಿವಸಕ್ಕೆ ಎಷ್ಟು ತಿಂತಾನೆ? ಇಲ್ಲಿ 2 ತಿಂತಾನು. 2 ತಿಂತಾನ ಅಂತಂದ್ರೆ ಒಂದು ಅರ್ಥ ಮಾಡ್ಕೋಬೇಕು, ಈ 0 ಕ್ಯಾನ್ಸಲ್ ಆಗುತ್ತೆ. ಅದಾದ್ಮೇಲೆ 2 3ಲೆ 6, 2 5ಲೆ 10, 2 1ಲೆ 2 28ಲೆ. ಕ್ಲಿಯರಾ? ಸೊ 28 3ಲೆ ಎಷ್ಟಾಗತ್ತಪ್ಪ ಅಂತಂದ್ರೆ 84 ಆಗುತ್ತೆ. ಡಿವೈಡೆಡ್ ಬೈ 5 ಇದೆ, ಆ 5ಅನ್ನ ಇಲ್ಲಿ ತಗೊಂಡ್ಬಿಡ್ರಿ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಪೂರ್ಣಾಂಕದಲ್ಲಿ ಇದೆ ಅಂತಂದ್ರೆ ಕ್ಲಿಯರ್ ಆಗಿ ಭಾಗಂಗೆಲ್ಲ ಉಳಿತೈತಿ ಎಷ್ಟು. ಸೊ ಇಲ್ಲಿ 84 ಇದೆಯಲ್ಲ, ಇದನ್ನ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. 84 ಇಲ್ಲಿ ಡಿವೈಡ್ ಮಾಡ್ತೀನಿ, ಹೆಂಗೆ ಸ್ಪ್ಲಿಟ್ ಮಾಡಿ ಬರ್ಕೊಂತೀನಿ. ಯಾವ ತರ ಅಂತಂದ್ರೆ 80 + 4 ಅಂತ ಸ್ಪ್ಲಿಟ್ ಮಾಡಿ ಬರೀತೀನಿ. ಓಕೆ, ಸೊ 80 + 4 ಅಂತ ಬರೆದಾಗ 5ರಿಂದ ಮೊದಲು 80ಅನ್ನ ಕ್ಲಿಯರ್ ಆಗಿ ಭಾಗ ಹೋಗುತ್ತೆ. 5ರಿಂದ 5 16ಲೆ 80 ಕರೆಕ್ಟಾ? ಅಥವಾ 16 5ಲೆ 80 ಅಥವಾ 5 16ಲೆ 80 ಅಂತ ಕರಿತಿರಲ್ಲ. ಸೊ 16 ಬರುತ್ತೆ. ಸೊ 16 ಪೂರ್ಣಾಂಕ. ಸೊ ಉಳಿತೆಷ್ಟಪ್ಪ ನಿಮ್ದು? ಇಲ್ಲಿ 2 ಉಳಿತು. ಆ 2ನ್ನ 4 ಉಳಿತು, ಆ 4ಅನ್ನ ಮೇಲೆ ಇಡ್ರಿ. ಅದಾದ್ಮೇಲೆ ಯಾವ ನಂಬರಿಂದ ನೀವು ಭಾಗ ಮಾಡ್ತೀರಿ ಆ ನಂಬರ್ ಕೆಳಗೆ ಇಡ್ರಿ. ಸೊ 14 ಪೂರ್ಣಾಂಕ 4/5 ನಿಮ್ಮ ಆನ್ಸರ್ ಇದೆ. ಸೊ ಇಷ್ಟೆಲ್ಲ ಮಾಡ್ಬೇಕಾ? ಇಷ್ಟೆಲ್ಲ ಇದು ಮಾಡೋದಕ್ಕೆ ಸೊ ಇದು ಸ್ವಲ್ಪ ನಾನು ನಿಮ್ಗೆ ಅವಾಗಿಂದ ಹೇಳಕತ್ತೀನಿ, ಮ್ಯಾಥಮೆಟಿಕ್ಸ್ ಅಂತಂದ್ರೆ ನಂಬರ್ ಜೊತೆ ಆಟ ಆಡ್ರಿ ಅಂತ. ಕ್ಲಿಯರ್? ನಂಬರ್ ಜೊತೆ ಆಟ ಆಡ್ತಾರೆ, ಸಿಂಪಲ್, ಏನೂ ಮಾಡಬೇಡ್ರಿ. ನಿಮಗೆ ಒಂದಿಲ್ಲ, ನಿಮ್ಗೆ ಟ್ರಿಕ್ಸ್ ಹೇಳ್ತಾ ಹೋಗ್ತೀನಿ, ನೆನಪಿಟ್ಕೊಂಡ್ಬಿಡ್ರಿ. ಏನಪ್ಪಾ ಅಂತಂತಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಟ್ರಿಕ್ಸ್ ಹೇಳ್ತಾನೆ ಕೇಳ್ರಿ, ಏನಾಗುತ್ತೆ ಅಂತ ಕ್ಲಿಯರ್ ಆಗಿ ಒಂದು ಅರ್ಥ ಮಾಡ್ಕೊರಿ. ಓಕೆ, ಸೊ ಯಾವ ಟ್ರಿಕ್ ಅನ್ನ ಹೇಳ್ತೀರಿ ಸರ್, ಏನು ಹೇಳ್ತಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ, ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡ್ಬಿಡ್ರಿ. ಓಕೆ, ಸೊ ಏನಿದೆ ಇಲ್ಲಿ ಬಿ = 48 ಇದೆ. ಓಕೆ, ಸೊ ನಿಮ್ಮ LCM ಎಷ್ಟು ಬಂದಿದೆ? ನಿಮ್ಮ ಟೋಟಲ್ ವರ್ಕ್ ಎಷ್ಟು ಬಂದಿದೆ? 96 ಬಂದಿದೆ. ನೋ ಪ್ರಾಬ್ಲಮ್. ಸೊ ಒಂದು ಅರ್ಥ ಮಾಡ್ಕೋರಿ ಕ್ಲಿಯರ್ ಆಗಿ. ಈ 96 ಅನ್ನೋದು ಆಪ್ಷನ್ಸ್ ಒಳಗಡೆ ಯಾವ ನಂಬರಿಂದ ಭಾಗ ಹೋಗುತ್ತೆ ಅದು ಆನ್ಸರ್ ಆಗಿರುತ್ತೆ. ಸೊ ಈ 96 ಅನ್ನೋದು ಯಾವ ನಂಬರ್ಲಿ ಹೋಗುತ್ತೆ? 17 ರ ಮಿತಿ ಒಳಗಡೆ 96 ಇದೆಯಾ? ಕ್ಯಾನ್ಸಲ್. 18 ರ ಮಿತಿ ಒಳಗಡೆ 96 ಇದೆಯಾ? ಕ್ಯಾನ್ಸಲ್. 19 ರ ಮಿತಿ ಒಳಗಡೆ 96 ಇದೆಯಾ? ಕ್ಯಾನ್ಸಲ್. 16 ರ ಮಿತಿ ಒಳಗಡೆ ಇದೆ. 6ಲೆ 96 ಅಂದ್ರೆ ವಿದಿನ್ 5 to 6 ಸೆಕೆಂಡ್ಸ್ ಅಲ್ಲಿ ನೀವು ಆನ್ಸರ್ ಮಾಡ್ಬೋದು. ಸೊ ಈ ತರ ಟ್ರಿಕ್ಕಿಯನ್ನ ನೀವು ಯೂಸ್ ಮಾಡ್ತಾ ಹೋದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ಅನ್ನ ಅತಿ ಕಡಿಮೆ ಪಾರ್ಟ್ ಅಲ್ಲಿ ನೀವು ಕೆಲಸ ಮಾಡಬಹುದು. ಅದೇ ರೀತಿ ಸೊ ಈ ಕ್ವಶನ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಅದರ ಪ್ರಕಾರ ಮುಂದಿನ ಕ್ವಶನ್ ನಾನು ಹೋಗ್ತೇನೆ. ಸೊ ಮುಂದಿನ ಪ್ರಶ್ನೆ ಶೇಕಡಾ ಮೇಲಿನ ಕ್ವಶನ್ ಇದೆ. ಶೇಕಡಾ ಮೇಲೆ ಏನ್ ಕ್ವಶನ್ ಇದೆ ಅಂತಂದ್ರೆ, ಒಂದು ಸಂಖ್ಯೆಯನ್ನ 15% ಅಷ್ಟು ಕಡಿಮೆ ಮಾಡಲಾಗುತ್ತೆ, ನಂತರ 20% ಜಾಸ್ತಿ ಮಾಡಲಾಗುತ್ತೆ. ಮೂಲ ಸಂಖ್ಯೆಗಿಂತ 78 ಹೆಚ್ಚಾದ್ರೆ ಆ ಮೂಲ ಸಂಖ್ಯೆಯನ್ನ ಕಂಡುಹಿಡಿರಿ ಅಂತ ಕ್ವಶನ್ ಬರುತ್ತೆ. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ಸೊ ಯಾವ ತರ ಅಂತಂತಂದ್ರೆ, ಮೊದಲು 15% ಕಡಿಮೆ ಮಾಡ್ಬೇಕಂದ್ರೆ ಯಾವುದೋ ಒಂದು ಸಂಖ್ಯೆ ನೆನಪಿಟ್ಕೊಂಡ್ಬಿಡ್ರಿ, ಅದು 100% ಇರ್ತೈತಿ. ಆ 100% ಒಳಗಡೆ 15% ಕಡಿಮೆ ಮಾಡಿದ್ರೆ 85% ಏನು ಉಳಿತೈತಿಲ್ಲ, ಆ 85 ಮೇಲ್ಗಡೆ ಬರ್ಕೋರಿ. ಪರ್ಸೆಂಟ್ ಅಂದ್ರೆ 100, ಅದು ಕೆಳಗಡೆ ಇರುತ್ತೆ ಆಲ್ಮೋಸ್ಟ್. ಆಮೇಲೆ ನೆಕ್ಸ್ಟ್ 20% ಜಾಸ್ತಿ ಮಾಡಿದ್ರೆ 120 ಡಿವೈಡೆಡ್ ಬೈ 100. ಸೊ ಇಂಟು ಎಷ್ಟು ಮಾಡಬೇಕು? 100 ಮಾಡಬೇಕು, ಯಾಕಂದ್ರೆ ಪರ್ಸೆಂಟೇಜ್ ಕ್ವಶನ್. ಸೊ ಇಂಟು 100 ಮಾಡ್ತೀರಿ. ಸೊ ಈ 100 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5 2ಲೆ 5 17ಲೆ 85, 2 1ಲೆ 2 6ಲೆ 12 ಅಂತಂದ್ರೆ 7 6ಲೆ ಎಷ್ಟಾಗುತ್ತೆ? 102 ಆಗುತ್ತೆ. ಸೊ 7 6ಲೆ 102 ಅಂತಂದ್ರೆ 102 ಒಳಗಡೆ 100 ಮೈನಸ್ ಮಾಡ್ಬೇಕು, ಯಾಕಂದ್ರೆ ಆ ಸಂಖ್ಯೆ 100% ಇರ್ತೈತಿ. 100%
2% ಮೈನಸ್ ಮಾಡಿದ್ರೆ 2% ಏನು ಉಳಿತೈತಿ, ಆ 2%ನ 78 ಆದ್ರೆ ಆ ಸಂಖ್ಯೆ ಯಾವಾಗಲೂ ಎಷ್ಟು ಪರ್ಸೆಂಟ್ ಇರ್ತೈತಿ, 100% ಇರ್ತೈತಿ. 100% ನೀವು ಕಂಡು ಹಿಡಿಬೇಕು. ಆ 100% ಎಷ್ಟಾಗತ್ತೆ ಅಂತೇಳಿ ಇಲ್ಲಿ ನೋಡ್ರಿ, 2 1 2 39. ಸೊ ಮ್ಯಾಲ ಒಂದಿದ್ದ 39 ಆಗಬೇಕಂದ್ರೆ ಇಂಟು 39 ಮಾಡ್ತಾರೆ. ಮ್ಯಾಗ ಇಂಟು 39 ಮಾಡ್ರೆ ಕೆಳಗು ಇಂಟು 39 ಮಾಡ್ಬೋದು. 100 ಇಂಟು 39 ಅಂತಂದ್ರೆ 3900 ಆಗುತ್ತೆ. ಸರ್ ಈ ತರ ಈ ಟೈಪ್ ಒಳಗೆ ಬೇಡ ಸರ್, ಬೇರೆ ಟೈಪ್ ನ ಬಿಡಿಸ್ಕೊಡ್ರಿ ಈ 2% ಮತ್ತು 100% ಅಂತಂದ್ರೆ. ಸೊ ಅದಕ್ಕೂ ಕೂಡ ಒಂದು ಟ್ರಿಕ್ ಇದೆ. ಸೊ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಸೈಡ್ ಬರ್ದಿರ್ತೇನೆ ನೋಡ್ರಿ ಕ್ಲಿಯರ್ ಆಗಿ. ಸೊ ಇಲ್ಲಿ ಬರೀತೀನಿ ನೋಡ್ರಿ ಮ್ಯಾಲ ಏನಂತಂದ್ರೆ 2%ನ 78 ಆದ್ರೆ ಆ ಸಂಖ್ಯೆ ಬೇಕಾಗೈತಿ. 2 1 2 39 78. ಈ 100 ಅನ್ನ ಡಿವೈಡ್ ಬೈ 100 ಇದ್ಲ, ಇದು ಮೇಲ್ಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಇಂಟು ಆಗುತ್ತೆ. ಇಂಟು ಆದ್ರೆ 39 ಇಂಟು 100 ಇಸ್ ಈಕ್ವಲ್ಸ್ ಟು 3900. ಸೊ ನಿಮ್ಮ ಆನ್ಸರ್ ಆಗಿರುತ್ತೆ. ಆನ್ಸರ್ ಆಪ್ಷನ್ ಎ ಇದೆ. ಸೊ ಅದು ಕೂಡ ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಈ ತರ ನೀವು ಫಾಸ್ಟ್ ಆಗಿ ಮಾಡಬೇಕು. ಕೆಲವೊಂದಿಷ್ಟು ಏನ್ ಮಾಡೋಕ್ಕಾಗಲ್ಲ ನಿಮ್ಗೆ ಹೇಳ್ಬೇಕಂತಂದ್ರೆ, ಕೆಲವೊಂದಿಷ್ಟು 20 ಕ್ವಶನ್ಗಳಲ್ಲಿ ಆಲ್ಮೋಸ್ಟ್ ಆಲ್ ಒಂದು 7 ರಿಂದ 8 ಕ್ವಶನ್ ಕ್ಯಾಲ್ಕುಲೇಷನ್ ಟೈಪ್ ಕ್ವಶನ್ ಪೇಪರ್ ಇರ್ತದೆ. ನಿಮ್ಗೆ ಹೇಳ್ಬೇಕಂದ್ರೆ ಆ ಕ್ಯಾಲ್ಕುಲೇಷನ್ ಯಾರು ಸ್ವಲ್ಪ ವೇಗವಾಗಿ ಮಾಡ್ತಾರೋ ಅವ್ರಿಗೆ ಮಾತ್ರ ಹೈ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೊ ಯಾವ ತರ ಕ್ವಶನ್ಸ್ ಬಂದಿರುತ್ತೆ ಅಂತೇಳಿ. ಎಸ್, ಮುಂದಿನ ಪ್ರಶ್ನೆ ಲಾಭ ಮತ್ತು ನಷ್ಟದ ಮೇಲೆ ಪ್ರಶ್ನೆ ಇದೆ. ಸೊ ಲಾಭ ಮತ್ತು ನಷ್ಟದ ಮೇಲೆ ಪ್ರಶ್ನೆಯನ್ನು ಯಾವ ತರ ಸಾಲ್ವ್ ಮಾಡ್ಬೇಕಂತ ನಿಮ್ಗೆ ಹೇಳ್ತೀನಿ. ಕ್ವಶನ್ ಬಹಳ ಈಸಿ ಇದೆ. 8% ಲಾಭದೊಂದಿಗೆ 1566ಕ್ಕೆ ಮಾರಾಟ ಮಾಡಲಾದ ವಸ್ತುವಿನ ಅಸಲು ಬೆಲೆ ಕಂಡು ಹಿಡಿಯಿರಿ ಅಂತ ಬೇಕಾಗೈತಿ. ಸೊ ಸ್ನೇಹಿತರೆ, ಯಾವತ್ತು ಒಂದು ವಸ್ತು ಎಷ್ಟು ಪರ್ಸೆಂಟ್ ಇರ್ತೈತಿ, 100% ಇರ್ತೈತಿ. 100%ಗೆ ಅವ್ನು ಲಾಭ ಎಷ್ಟಾಗತ್ತಿದೆ, 8% ಆಗ್ತಾ ಇದೆ. ಸೊ 100ಕ್ಕೆ 8% ಲಾಭ ಆದ್ರೆ ಎಷ್ಟು ಪರ್ಸೆಂಟ್ ಆಯ್ತು, 108% ಆಯ್ತು. ಅರ್ಥ ಆಯ್ತು ನಾ ಹೇಳೋದು. ಸೊ 108% ಆಯ್ತು. ಈ 108% ಇದೆಯಲ್ಲ, ಅದ ನಿಮ್ದು ಎಷ್ಟು ಮಾರಾಟದ ಬೆಲೆ 1566 ಅಂತಂದ್ರೆ ಸಿಂಪಲ್ ಬರ್ಕೋರಿ. 108% ಅಂದ್ರೆ 108 ಡಿವೈಡ್ ಬೈ ಪರ್ಸೆಂಟ್ ಅಂತಂದ್ರೆ 100 ಇಸ್ ಈಕ್ವಲ್ಸ್ ಟು ಎಷ್ಟಿದೆ ಅಂತಂದ್ರೆ 1566 ಇದೆ. ಕ್ಲಿಯರಾ? ಸೊ ಈ ನಂಬರ್ ಯಾವ ನಂಬರ್ಲೆ ಭಾಗ ಹೋಗ್ತೈತೆ. ಸೊ ಸ್ವಲ್ಪ ಸಣ್ಣ ನಂಬರಿಂದ ಭಾಗ ಹೊಡೆದು ಕಲಿಬೇಡ್ರಿ, ಸ್ವಲ್ಪ ದೊಡ್ಡ ನಂಬರಿಂದ ಭಾಗ ಹೊಡೆದು ಕಲೀರಿ. ಸೊ 27 4 108 ಆಗುತ್ತೆ. ಸೊ 27 4 108 ಆದ್ರೆ ಅದೇ ರೀತಿ 27 5 135 ಆಗುತ್ತೆ. ಸೊ ಎಷ್ಟು ಉಳಿದಿದೆ, 156ರಲ್ಲಿ 135 ಹೋದ್ರೆ 21 ಉಳಿಯುತ್ತೆ, 216 ಆಗುತ್ತೆ. 27 8 216 ಆಗುತ್ತೆ. ಸೊ ಇಲ್ಲಿ 4 1 4 25. ಕ್ಲಿಯರಾ? ಸೊ ಅದೇ ರೀತಿ ಇಲ್ಲಿ ಡಿವೈಡ್ ಬೈ 25 ಇದೆಲ್ಲ, ಈ 25ನ ನಾವು ಈ ಸೈಡ್ ಏನಾದ್ರು ತೊಗೊಂಡು ಹೋದ್ರೆ 58 ಇಂಟು 25 ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನೋಡ್ರಿ, 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಇದೆ ಅಂತಂದ್ರೆ 25 8 200, 20ನ ನೀವು ಕ್ಯಾರಿ ಮಾಡ್ಕೊಂಡ್ರು ಕೂಡ 0 ಇಲ್ಲಿ ಉಳಿಯುತ್ತೆ. ಸೊ 25 5 125, 125ಕ್ಕೆ 20 ಕೂಡಿಸ್ಕೊಂಡ್ಬಿಡ್ರಿ 145 ಆಗುತ್ತೆ. ಸೊ ನಿಮ್ಮ ಅಮೌಂಟು 1450 ಬರುತ್ತೆ. ಕ್ಲಿಯರಾ? ಸೊ ಕ್ಯಾಲ್ಕುಲೇಷನ್ ಪಾರ್ಟ್ ಇದ್ದಾಗ ಕ್ಯಾಲ್ಕುಲೇಷನ್ ಭಾಳ ಸ್ಪೀಡಾಗಿ ಮಾಡಬೇಕು. ಅದೇ ರೀತಿ ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಇದು ಕೂಡ ಒಂದು ಪರ್ಸೆಂಟೇಜ್ ಲೆವೆಲ್ ಕ್ವಶನ್ಸ್ ಇದೆ. ಸೊ ಪರ್ಸೆಂಟೇಜ್ ಲೆವೆಲ್ ಕ್ವಶನ್ಸ್ ಅಲ್ಲಿ ಸೊ ಒಂದು ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂತ ಅರ್ಥ ಮಾಡ್ಕೋರಿ. ಸೊ ಕ್ವಶನ್ ಏನಿದೆ ಅಂತಂತಂದ್ರೆ, ಒಂದು ಪರೀಕ್ಷೆಯಲ್ಲಿ ಗಣಿತ 3 ಪ್ರಶ್ನಾ ಪತ್ರಿಕೆಗಳಿವೆ, ಇಂಗ್ಲಿಷ್ 2 ಪ್ರಶ್ನಾ ಪತ್ರಿಕೆಗಳಿವೆ, ಅದೇ ರೀತಿ ವಿಜ್ಞಾನ 1 ಪ್ರಶ್ನೆ ಇದೆ. ಟೋಟಲ್ ನಿಮಗೆ ಹೇಳ್ಬೇಕಂದ್ರೆ ಇಲ್ಲಿ 6 ಸಬ್ಜೆಕ್ಟ್ ಇವೆ. ಓಕೆ, ಪ್ರತಿ ಪ್ರಶ್ನಾ ಪತ್ರಿಕೆಗಳು 100 ಅಂಕಗಳನ್ನ ಹೊಂದಿದೆ. ಪ್ರತಿ ಪ್ರಶ್ನಾ ಪತ್ರಿಕೆಗಳು 100 ಅಂಕಗಳನ್ನ ಹೊಂದಿದ್ರೆ ಇಂಟು 100 ಮಾಡ್ಕೊಂಡ್ಬಿಡ್ರಿ. ಟೋಟಲ್ 600 ಅಂಕಗಳಿಗೆ 6 ಎಕ್ಸಾಮ್ ಅನ್ನ ಆ ವ್ಯಕ್ತಿ ಅಟೆಂಡ್ ಮಾಡಿದ್ದಾನೆ. ಅರ್ಥ ಆಯ್ತು ಹೇಳೋದು. ಅದಾದ್ಮೇಲೆ ಎಸ್ ಅವರು ಗಣಿತದಲ್ಲಿ 60% ಅಂಕಗಳನ್ನ ಪಡೆದಿದ್ದಾರೆ. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಎಸ್ ಅನ್ನುವಂಥ ವ್ಯಕ್ತಿ 60%. ಎಷ್ಟು ಮ್ಯಾಥಮೆಟಿಕ್ಸ್ ಎಷ್ಟು ಪ್ರಶ್ನೆ ಪತ್ರಿಕೆ ಇದಾವೆ ಇಲ್ಲಿ 3 ಇದೆ. ಸೊ 3 ಇದಾವ ಅಂತಂದ್ರೆ 60 ಇಂಟು 3 ಇಸ್ ಈಕ್ವಲ್ಸ್ ಟು 180 ಆಗುತ್ತೆ. ಇದು ನಿಮ್ಮದು ಟೋಟಲ್. ಇದು ಎಲ್ಲ ಕೂಡಿಸಿ 6 ಕ್ವಶನ್ ಪೇಪರ್ ಅದಾವಲ್ಲ, ಅವನ್ನೆಲ್ಲ ಕೂಡಿಸಿ 600 ಆಗುತ್ತೆ. ಗಣಿತ 60%, 3 ಪೇಪರ್ ಅಂದ್ರೆ 180 ಆಗುತ್ತೆ. ಅದೇ ರೀತಿ ಇಂಗ್ಲಿಷ್ ನಲ್ಲಿ 70%. ಸೊ ಇಂಗ್ಲಿಷ್ ಅಲ್ಲಿ 70% ಅಂದ್ರೆ 70 ಇಂಟು 2 ಈಕ್ವಲ್ಸ್ ಟು 140 ಆಗುತ್ತೆ. ಅದೇ ರೀತಿ ವಿಜ್ಞಾನದಲ್ಲಿ 50% ಅಂದ್ರೆ ಇರೋದೇ ಒಂದು ಪೇಪರ್ ಐತಲ್ಲಿ, ಆ ಒಂದು ಪೇಪರ್ ಅನ್ನ 50% ಅಂತಂದ್ರೆ 50 ಇಂಟು 1 ಮಾಡ್ರಿ 50 ಬರುತ್ತೆ.
ಬರುತ್ತೆ. ಸೊ ಹಾಗಾದ್ರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಅವನು ಶೇಕಡಾ ಅಂಕ ಕೇಳ್ತಾನಂತಂದ್ರೆ ಮೊದಲು ಏನು ಮಾಡ್ರಿ, ಈ ಮೂರನ್ನು ಮೊದಲು ಕೂಡ್ಸ್ಕೊಂಡ್ಬಿಡ್ರಿ. ಯಾವ 180, 140 ಮತ್ತು 50 ಕೂಡ್ಸ್ಕೊಂಡ್ಬಿಡ್ರಿ. ಕೂಡ್ಸ್ಕೊಂಡ್ಬಿಟ್ರೆ ನಿಮಗೆ ಎಷ್ಟಾಗುತ್ತೆ? 0, 8 12, 12, 5, 17 ಆಗುತ್ತೆ. ಸೊ 17 ಇದು 370 ಆಗುತ್ತೆ. ಟೋಟಲ್ ಅಂಕಗಳು ಎಷ್ಟು ಅದಾವಪ್ಪ ಅಂತಂದ್ರೆ 370. ಹಾಗಾದ್ರೆ ಅವಾಗ ಏನ್ ಬೇಕಾಗಿತ್ತು ನಿಮಗೆ? ಸೊ 370 ಟೋಟಲ್ ಅಂಕ 370 ಬರ್ಕೋರಿ. ಸೊ ಟೋಟಲ್ ಸರಾಸರಿ ಬೇಕಾಗಿದೆ. ಟೋಟಲ್ ಎಷ್ಟು ಎಕ್ಸಾಮ್ಸ್ ಅದಾವ ಇಲ್ಲಿ? 6 ಎಕ್ಸಾಮ್ಸ್ ಅದಾವ. ಸೊ 6 ಅನ್ನ ಇದಕ್ಕೆ ಆ್ಯಡ್ ಮಾಡ್ರಿ. ಸೊ 6 1 6 6 36. ಸೊ 6 6 36 ಅಂತಂದ್ರೆ ಉಳಿತು ಎಷ್ಟು? 1 ಉಳಿತು. 1 ಉಳಿತಂದ್ರೆ 10 ಆಗ್ತೈತಿ. 6 1 6 ಆಗುತ್ತೆ. ಸೊ ಹಂಗಾದ್ರೆ ಉಳಿತು ಎಷ್ಟು? ಈಗ 10ರಲ್ಲಿ 6 ಹೋದ್ರೆ 4 ಉಳಿಯುತ್ತೆ. 4 ಉಳಿದ್ರೆ ಪಾಯಿಂಟ್ ಕೊಡ್ತಾರೆ. 4 ಇದ್ದು 40 ಆಗತ್ತೆ. 6 6 ಅಂದ್ರೆ 61.6 ಆನ್ಸರ್ ಬರುತ್ತೆ. ಸೊ 61.6 ಇರ್ತಕ್ಕಂಥ ಆನ್ಸರ್ ಎಲ್ಲಿದೆ ಅಂತಂದ್ರೆ ಆಪ್ಷನ್ ಸಿ ಮಾತ್ರ ಇದೆ. ಕ್ಲಿಯರಾ? ಸೊ ಪರ್ಸೆಂಟೇಜ್ ಕ್ವಶನ್ ಅನ್ನ ಅದೇ ರೀತಿ ಪರ್ಸೆಂಟೇಜ್ ಪ್ಲಸ್ ನಿಮ್ಗೆ ಹೇಳ್ಬೇಕಂದ್ರೆ ಎವರೇಜ್ ಎರಡನ್ನ ಮಿಕ್ಸ್ ಮಾಡಿ ಕ್ವಶನ್ ಕೇಳಿದಾನೆ. ಯಾವ ತರ ಸಾಲ್ವ್ ಮಾಡ್ಬೇಕಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ರಿ. ಅದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ಅನುಪಾತ ಸಮಾನುಪಾತದ ಮೇಲಿನ ಕ್ವಶನ್ ಇದೆ. ಸೊ ಅನುಪಾತ ಸಮಾನುಪಾತದ ಮೇಲೆ ಕ್ವಶನ್ ಇದೆ ಅಂತಂದ್ರೆ ಸೊ ಅಲ್ಲಿ ನೋಡ್ರಿ ಏನಿದೆ ಅಂತ ಕ್ವಶನ್ ಬಹಳ ಈಸಿಯೆಸ್ಟ್ ಕ್ವಶನ್ ಇದೆ. ಸೊ ಏನಪ್ಪಾ ಅಂತಂದ್ರೆ 16 ಮತ್ತು 48ಕ್ಕೆ 3ನೇ ಸಮಾನುಪಾತ ಕಂಡುಹಿಡಿರಿ ಅಂತೇಳಿ. ಇಲ್ಲಿ 2 ಸಮಾನುಪಾತ ಕೊಟ್ಟಿದ್ದಾನೆ, 3ನೇ ಸಮಾನುಪಾತ ಕಂಡುಹಿಡಿಬೇಕಾಗೈತೆ. ಸೊ ನಾರ್ಮಲಿ ನಿಮಗೆ ಹೇಳ್ತಾನೆ ಕೇಳ್ರಿ, 16 ಮತ್ತು 48, 16 ಇದೆ 48 ಇದೆ, 3ನೇ ಸಮಾನುಪಾತ ಬೇಕಾಗಿದೆ. ಸೊ ನೀವೆಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ಯಾವ ತರ ಈ ಕ್ವಶನ್ ಸಾಲ್ವ್ ಮಾಡ್ತೀವಿ ಅಂತಂದ್ರೆ ಇದಕ್ಕೆ ನಾವು ಎ ಅಂತ ಕರಿತೀವಿ, ಇದಕ್ಕೆ ನಾವು ಬಿ ಅಂತ ಕರಿತೀವಿ. 3ನೇ ಸಮಾನುಪಾತ ಸಿ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಇದೆ. ಸೊ ಸಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ. ಬಿ ಸ್ಕ್ವೇರ್ ಅಂತಂದ್ರೆ ಬಿ ಅನ್ನ 2 ಸಲ ಮಾಡ್ತೀರಿ. 2 ಸಲ ಅಂದ್ರೆ ಬಿ ಎಷ್ಟಿದೆ? 48 ಇದೆ. 48 ಇಂಟು 48 ಡಿವೈಡೆಡ್ ಬೈ 16. ಸೊ 16 1 16 3 48 ಅಂದ್ರೆ 48 3 144 ಆಗುತ್ತೆ. ಸೊ ಆನ್ಸರ್ ನಿಮ್ದು 144 ಆಗುತ್ತೆ. ಆದ್ರೆ ಈ ಕ್ವಶನ್ ಅನ್ನು ಈ ತರ ಸಾಲ್ವ್ ಮಾಡಬಹುದು. ಇದಕ್ಕಿಂತ ಇನ್ನೊಂದು ಟ್ರಿಕ್ಸ್ ಕೂಡ ನಾವು ಯೂಸ್ ಮಾಡಬಹುದು. ಸೊ ಏನಪ್ಪಾ ಅಂತಂದ್ರೆ ಮೊದಲನೇ ಸಂಖ್ಯೆ 16 ಇದೆ, ಎರಡನೇ ಸಂಖ್ಯೆ 48 ಇದೆ. ಈ ಎರಡು ಸಂಖ್ಯೆಗಳಿಂದ ಯಾವ ನಂಬರ್ ಭಾಗ ಹೋಗುತ್ತೆ ಆ ನಂಬರ್ ಮಾತ್ರ ನಿಮ್ಮ ಆನ್ಸರ್ ಆಗಿರ್ತೈತಿ. ನೋಡ್ರಿ 16 ಬಗ್ಗೆ ಒಳಗಡೆ 121 ಇಲ್ಲ, ಕ್ಯಾನ್ಸಲ್ ಆಗುತ್ತೆ. 16 ಬಗ್ಗೆ ಒಳಗಡೆ 135 ಇಲ್ಲ, ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. 16 ಬಗ್ಗೆ ಒಳಗಡೆ 169 ಕೂಡ ಇಲ್ಲ, ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. 16 ಬಗ್ಗೆ ಒಳಗೆ ಇರ್ತಕ್ಕಂಥ ಒಂದೇ ಒಂದು ಆಪ್ಷನ್ ಏನಪ್ಪಾ ಅಂದ್ರೆ 144. ವಿದಿನ್ 5 to 6 ಸೆಕೆಂಡ್ಸ್ ಅಲ್ಲಿ ಮಾಡ್ಬೋದು ನಿಮಗೆ ಹೇಳ್ಬೇಕಂತಂದ್ರೆ. ಅದೇ ರೀತಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ಇಲ್ಲಿಗೆ ಇಷ್ಟು ಮುಗಿತಾವ. ಇಲ್ಲಿ ಮುಗಿತಾವ ಅಂತಂದ್ರೆ ನಾನು ನಿಮಗೆ ಇವತ್ತು ಒಂದು ಏನು ಹೇಳ್ಬೇಕಂತಂದ್ರೆ ಯಾವ ತರ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ಬೇಕಂತ ಹೇಳ್ತೀನಿ ಕೇಳ್ರಿ. ಸೊ ಈ ವರ್ಷ ಟ್ರೆಂಡ್ ಬಂದ ಪ್ರಕಾರ ಫಸ್ಟ್ ಒಂದು ಹೇಳ್ತಾರೆ ಸಿಂಪ್ಲಿಫಿಕೇಶನ್ ಚಾಪ್ಟರ್ದಿಂದ ಎಷ್ಟಪ್ಪ ಅಂತಂದ್ರೆ 2 ಕ್ವಶನ್ಸ್ ಬರ್ತಾ ಇದಾವೆ ಅಂತ ಹೇಳ್ತಾರೆ. ನಿಮ್ಗೆ ಹೇಳ್ಬೇಕು ಸಿಂಪ್ಲಿಫಿಕೇಶನ್ ಇಂದ 2 ಕ್ವಶನ್ಸ್ ಬರ್ತಾ ಇದಾವೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಹೇಳ್ಬೇಕಂತಂದ್ರೆ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ಅಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಪ್ರಾಫಿಟ್ ಆ್ಯಂಡ್ ಲಾಸು ಮತ್ತೆ ಡಿಸ್ಕೌಂಟು ಮತ್ತು ಪರ್ಸೆಂಟೇಜ್ ಇವೆರಡು ಕೂಡಿ 6 ಕ್ವಶನ್ಸ್ ಬರ್ತಾ ಇದಾವೆ ಅಂತ. ಅದಾದಮೇಲೆ ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ನಿಂದ ಸೊ 2 ಕ್ವಶನ್ಸ್ ಬರ್ತಾ ಇದಾವೆ ಅಂತ ಕ್ಲಿಯರ್ ಆಗಿ. ಸೊ ಅದಾದಮೇಲೆ ನೆಕ್ಸ್ಟ್ ಟೈಮ್ ಆ್ಯಂಡ್ ವರ್ಕ್ದಿಂದ 2 ಕ್ವಶನ್ಸ್ ಬರ್ತಾ ಇದಾವೆ ಅಂತ. ಅದಾದಮೇಲೆ ಸ್ಪೀಡ್ ಡಿಸ್ಟೆನ್ಸ್ ಟೈಮ್ನಿಂದ 2 ಕ್ವಶನ್ಸ್ ಬರ್ತಾ ಇದಾವಂತ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥ ಕ್ವಶನ್ಸ್ ಯಾವ ಟಾಪಿಕ್ ಮೇಲೆ ಅಂತಂದ್ರೆ ಎವರೇಜ್, ಸರಾಸರಿ ಅಂತ ನೀವು ಕರಿತೀರಿ. ಸೊ ಸರಾಸರಿಯಿಂದ ಕೂಡ 2 ಕ್ವಶನ್ಸ್ ಬರ್ತಾ ಇದಾವಂತ. ಸೊ ಅದಾದಮೇಲೆ ನೆಕ್ಸ್ಟ್ ಮುಂದೆ ಯಾವ ಕ್ವಶನ್ಸ್ ಬರ್ತಾ ಇದಾವೆ ಅಂತಂದ್ರೆ ನಿಮಗಿಲ್ಲಿ ಅನುಪಾತ ಸಮಾನುಪಾತ ರೇಷಿಯೋಸ್ ಆ್ಯಂಡ್ ಪ್ರೊಪಗೇಷನ್ಸ್ ದಿಂದ ಕ್ವಶನ್ಸ್ ಬರ್ತಾ ಇದೆ. ಮತ್ತು ಕೊನೆಯದಾಗಿ ಮೆನ್ಸೋರೇಷನ್ ದಿಂದ ಬರ್ತಾ ಇದ್ದಾವೆ. ಓಕೆ ಸ್ನೇಹಿತರೆ, ಇಲ್ಲಿ ನೀವು ಯಾವ ಪಾರ್ಟನ್ನ ಮುಟ್ಬೇಕು ಅಂತ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳ್ರಿ. ಸೊ ಸಿಂಪ್ಲಿಫಿಕೇಶನ್ ಇದೆ ಅಂತಂತಂದ್ರೆ 2 ಕ್ವಶನ್ ಇದೆ ಅಂತಂತಂದ್ರೆ ಮಿನಿಮಮ್ 1 ಮಿನಿಟ್ ಒಳಗಡೆ ನೀವು 2 ಕ್ವಶನ್ಸ್ ಅನ್ನ ಹೊಡೆದು ಹಾಕಿರ್ಬೇಕು. ಸೊ 1 ಮಿನಿಟ್ ಒಳಗಡೆ ನೀವೇನಾದ್ರೂ 2 ಕ್ವಶನ್ಸ್ ಅನ್ನ ಹೊಡೆದು ಹಾಕಿದ್ದೇ ಆದ್ರೆ ನೀವು ಟೈಮ್ ಅನ್ನ ಸೇವ್ ಮಾಡಬಹುದು. ಅದೇ ರೀತಿ ನೆಕ್ಸ್ಟ್ ಪರ್ಸೆಂಟೇಜ್ ಇಂದ 6 ಕ್ವಶನ್ಸ್ ಅದಾವ ಅಂತಂದ್ರೆ 6 ಕ್ವಶನ್ಸ್ ಬಿಡ್ಸಕ್ ನಿಮ್ಗೆ. ಸೊ ಎಲ್ಲ ಪರ್ಸೆಂಟೇಜ್ ಅಂತಂದ್ರೆ ನಿಮ್ಗೆ ಹೇಳ್ಬೇಕಂತ ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಕೌಂಟ್ ಇಲ್ಲ 3 ಆ್ಯಡ್ ಆಗ್ತದೆ. 3 ಆ್ಯಡ್ ಆದ್ರೆ ಆ 6 ಕ್ವಶನ್ಸ್ ಅಲ್ಲಿ 2 ರಿಂದ 3 ಕ್ವಶನ್ಸ್ ಕ್ಯಾಲ್ಕುಲೇಷನ್ ಕ್ವಶನ್ಸ್ ಇರ್ತದೆ. ಕ್ಯಾಲ್ಕುಲೇಷನ್ ಕ್ವಶನ್ಸ್ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತದೆ ನಿಮ್ಗೆ ಹೇಳ್ಬೇಕಂತಂದ್ರೆ. ಇನ್ನು 3 ಕ್ವಶನ್ಸ್ ಅದಾವಲ್ಲ ವಿದೌಟ್ ಕ್ಯಾಲ್ಕುಲೇಷನ್ ಇರ್ತಾವೆ. ಸೊ ಅದಕ್ಕೆ ಕೂಡ ನಾನು ಆನ್ ಅವರೇಜ್ ನಿಮಗೆ ಇಲ್ಲಿ 5 ಮಿನಿಟ್ಸ್ ಕೊಡ್ತೀನಿ. ನಾ ಇಲ್ಲಿ ಈ ಟೈಮ್ ಎಷ್ಟು ಕೊಡ್ತೀನಿ? 5 ಮಿನಿಟ್ಸ್ ಕೊಡ್ತೀನಿ. ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ 2 ಕ್ವಶನ್ ಅದಾವ ಅಂದ್ರೆ ನಾ ಇಲ್ಲಿ 3 ಮಿನಿಟ್ಸ್ ಕೊಡ್ತೀನಿ. ಯಾಕಂತಂದ್ರೆ ಟ್ರಿಕಿ ಕ್ವಶನ್ಸ್ ಇರ್ತಾವ, ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ನಾ ಏನಿಲ್ಲ ಅನ್ನಂಗಿಲ್ಲ. ಅದಾದ್ರೆ ಟೈಮ್ ಆ್ಯಂಡ್ ವರ್ಕ್ ನಿಮಗೆ ಹೇಳ್ಬೇಕಂತಂದ್ರೆ 2 ಕ್ವಶನ್ಸು ಅಲ್ಲಿ ಕೂಡ ನಾನು 3 ನಿಮಿಷ ಕೊಡ್ತೀನಿ ನಿಮ್ಗೆ. ಸೊ ಸ್ಪೀಡ್ ಡಿಸ್ಟೆನ್ಸ್ ಟೈಮಲ್ಲಿ ಅಷ್ಟೊಂದು ಹಾರ್ಡ್ ಲೆವೆಲ್ ಕ್ವಶನ್ಸ್ ಏನು ಬರ್ತಾ ಇಲ್ಲ. ಸೊ ಹೀಗಾಗಿ ಇದನ್ನ ನಾವು ಇಲ್ಲಿ ಇದಕ್ಕೂ ಕೂಡ ನಾನು 2 ನಿಮಿಷ ಕೊಟ್ಟಿದ್ರು ಕೂಡ 2 ನಿಮಿಷ ನಿಮಗೆ ಹೇಳ್ಬೇಕಂತಂದ್ರೆ 2 ನಿಮಿಷ ಕೊಟ್ಟರು ಕೂಡ ಸೊ
2 ನಿಮಿಷ ಕೊಟ್ಟರು ಕೂಡ ಎವರೇಜ್ 2 ಕ್ವಶನ್ಸ್ ಅದಾವ, ಇದು ಕೂಡ ನೀವು 3 ನಿಮಿಷದಲ್ಲಿ ಸಾಲ್ವ್ ಮಾಡ್ಬೋದು. ಅದೇ ರೀತಿ ರೇಷಿಯೋ ಪ್ರೊಪಗೇಷನ್ಸ್ ಕೂಡ ಒಂದು ಹಾರ್ಡ್ಲಿ 2 ಮಿನಿಟ್ಸ್ ಒಳಗಡೆ ಮಾಡ್ಬೋದು. ಮೆನ್ಸುರೇಷನ್ ಇದೆ, ಮೆನ್ಸುರೇಷನ್ಗಳು ಕೂಡ ನೀವು ಮಿನಿಮಮ್ ಒಂದು 4 ಮಿನಿಟ್ಸ್ ಟೈಮ್ ತಗೋ, ಯಾಕಂದ್ರೆ ಸ್ವಲ್ಪ ನಿಮಗಲ್ಲಿ ಫಾರ್ಮುಲಾಗಳು ಇರ್ತಾವೆ, ಫಾರ್ಮುಲಾಗಳು ಇರೋ ಇದು ಕಾರಣಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀವು ಟೈಮ್ ತೊಗೊಂಡ್ರು ಕೂಡ. ಸೊ ಇಲ್ಲಿ ಟೋಟಲ್ ನಿಮ್ಗೆ ಎಷ್ಟಾಗುತ್ತೆ ಅಂತಂದ್ರೆ 1 ನಿಮಿಷ, ಇದು 5 ನಿಮಿಷ, 6 ನಿಮಿಷ, ಇದು 9, 12, 14, 17, 17 ಆದಮೇಲೆ ಇವು 6 ಅಂತಂದರೆ ಟೋಟಲಿ 25 ನಿಮಿಷಗಳಲ್ಲಿ ನೀವು ಏನಾದರೂ ಮ್ಯಾಥಮೆಟಿಕ್ಸು ಕ್ಲಿಯರಾಗಿ ಹೇಳ್ತೀನಿ ನಾನು. ಔಟ್ ಆಫ್ 20 ಕ್ವಶನ್ಸಲ್ಲಿ ಮಿನಿಮಮ್ 15 ಕ್ವಶನ್ ಏನಾದರೂ ನೀವು ಸಾಲ್ವ್ ಮಾಡಿದರೆ ಇವರಿಂದ ಸೇಫ್ ಝೋನ್ ಗೆಳೆಯರೆ. ಯಾಕಂತಂತಂದರೆ ನೀವು ಅರ್ಥ ಮಾಡ್ಕೊಂಡ ಪ್ರಕಾರ 20ಕ್ಕೆ 20 ಕ್ವಶನ್ ಬಿಡ್ಸಕ್ಕೆ ಇದೇನು 2ನೇ 3ನೇ ತರಗತಿ ಎಕ್ಸಾಮ್ಸ್ ಅಂತೂ ಅಲ್ವೇ ಅಲ್ಲ. ಸೊ SSGD ಎಕ್ಸಾಮ್ ಇದೆ. ಸೊ ಅದೇ ಪ್ರಕಾರ ನೀವು ಇದು ಮ್ಯಾಥಮೆಟಿಕ್ಸು 20ಅಲ್ಲಿ 15 ಮಾಡಬೇಕು. ಅದೇ ರೀತಿ ರೀಸನಿಂಗ್ ಹೇಳ್ತೀನಿ ಕೇಳಿ ಸ್ನೇಹಿತರೆ, 20 ಕ್ವಶನ್ಗೆ 20 ಕ್ವಶನ್ ಕೂಡ ನೀವು ಮಾಡಿರಬೇಕು. ಯಾಕಂತಂದರೆ SSGDಯಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಅಂದ್ರೆ ರೀಸನಿಂಗ್. ಈಗ ಈ ಕಾರಣಕ್ಕೋಸ್ಕರ ನೀವು 20 to 20 ಹೊಡಿಬೇಕು. ಸೊ ರೀಸನಿಂಗ್ಗೆ ನೀವು ಮಿನಿಮಮ್ ಎಷ್ಟಪ್ಪ ಅಂತಂತಂದ್ರೆ 20 ಭಾಳ ಆಗುತ್ತೆ ನನ್ನ ಪ್ರಕಾರ. 20 ಅಂತಂದ್ರೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ವಲ್ಪ ಜಾಸ್ತಿ ನೀವು ಟೈಮ್ ಕನ್ಸ್ಯೂಮ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ಇದನ್ನ ಏನು ಮಾಡಬೇಕಾಗುತ್ತೆ, ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಪ್ರಾಕ್ಟೀಸ್ಗೋಸ್ಕರ 20ಕ್ಕೆ 20 ಏನಾದರೂ ಕ್ವಶನ್ ಸಾಲ್ವ್ ಮಾಡ್ಬೇಕಂತಂತಂದರೆ ನನ್ನ ಅಭಿಪ್ರಾಯದ ಪ್ರಕಾರ ಜಸ್ಟ್ 15 ಮಿನಿಟ್ಸಲ್ಲಿ ನೀವು ಮಾಡಬೇಕು ನನ್ನ ಪ್ರಕಾರ. ಸೊ 15 ಮಿನಿಟ್ಸಲ್ಲಿ ಮಾಡಿದರೆ ಮ್ಯಾಥಮೆಟಿಕ್ಸ್ 25 ಮಿನಿಟ್ಸ್, ರೀಸನಿಂಗ್ 15 ಮಿನಿಟ್ಸ್ ಅಂತಂದ್ರೆ ಟೋಟಲ್ 40 ಮಿನಿಟ್ಸ್ ಒಳಗಡೆ 40 ಕ್ವಶನ್ಸ್ ಸಾಲ್ವ್ ಆಗಿರಬೇಕು. ಅದಾದಮೇಲೆ ನಿಮ್ಗೆ GK ಅಂದರೆ ಇಂಗ್ಲೀಷ್ ಗ್ರಾಮರ್ ಅಥವಾ ಹಿಂದಿ ಗ್ರಾಮರ್ ಇರುತ್ತೆ. GKಗೆ ಹಾರ್ಡ್ಲಿ ನನ್ನ ಪ್ರಕಾರ 6 to 7 ಮಿನಿಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಹೆಂಗೆ ಸರಿ 6 to 7 ಮಿನಿಟ್ಸ್ ಅಂತಂತಂದ್ರೆ ಈ GK ಒಳಗಡೆ ನೀವು ವಿಚಾರ ಮಾಡುವಂಥದ್ದು ಏನೈತ್ರಿ, ಓದ್ತೀರಿ ಒಂದು ಕ್ವಶನ್ ಓದ್ಲಿಕ್ಕೆ ಮಿನಿಮಮ್ 10 to 15 ಸೆಕೆಂಡ್ಸ್ ಸಾಕ. ಸೊ ಕ್ವಶನ್ ನಿಮ್ಗೆ ಆನ್ಸರ್ ಗೊತ್ತೈತೆ, ಎಕ್ಯುರೇಸಿ ಇದೆ, ಟಚ್ ಮಾಡ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ, ಮುಂದೆ ಹೋಗ್ರಿ. ಸೊ 20 ಕ್ವಶನ್ ಓದಾಕ ಒಂದು 3 ಇಂದ 4 ನಿಮಿಷ ಸಾಕು. ಅದಾದ್ಮೇಲೆ 2 ರಿಂದ 3 ನಿಮಿಷ ನೀವು ಯೋಚನೆ ಮಾಡಿ ತಗೊಂಡ್ರು ಕೂಡ GK ಅನ್ನ 6 ಇಂದ 7 ನಿಮಿಷ ಮುಗಿಸ್ಕೋಬಹುದು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಉಳಿದ ಸಮಯ ಏನೈತೆ ಅದನ್ನು ನೀವು ಹಿಂದಿ ಗ್ರಾಮರ್ ಅಥವಾ ಇಂಗ್ಲೀಷ್ ಗ್ರಾಮರ್ ಕೊಡ್ಬೋದು ನಿಮ್ಗೆ ಹೇಳ್ಬೇಕಂತಂದ್ರೆ. ಸೊ ನೀವು ಜಾಸ್ತಿ ಏನಾದರೂ ನೋಡ್ರಿ ಕ್ಲಿಯರ್ ಕಟ್ ಆಗಿ ನಾನು ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ. ಮ್ಯಾಥಮೆಟಿಕ್ಸ್ ಒಳಗಡೆ 25 ನಿಮಿಷದಲ್ಲಿ 15 ಕ್ವಶನ್ ಮಿನಿಮಮ್ ಸಾಲ್ವ್ ಆಗಿರಬೇಕು. ಅದಾದ್ಮೇಲೆ ರೀಸನಿಂಗ್ ಒಳಗಡೆ 15 ನಿಮಿಷದಲ್ಲಿ 20 ಕ್ವಶನ್ ಸಾಲ್ವ್ ಆಗಿರಬೇಕು. ಸೊ ನನ್ನ ಪ್ರಕಾರ 18-19 ಇಸ್ ಗುಡ್ ಸ್ಕೋರ್. ಬಟ್ ಆದರೆ 20ಕ್ಕೆ 20 ಮಾಡ್ಬೋದು, ಏನು ಭಾಳ ಹಾರ್ಡ್ ಟೈಪ್ ಲೆವೆಲ್ದಲ್ಲಿ ರೀಸನಿಂಗ್ ಬರ್ತಾ ಇಲ್ಲ. ಅದಾದ ನಂತರ ನಿಮಗೆ GK ನಿಮಗೆ ಹೇಳ್ಬೇಕಂತಂದ್ರೆ ಎಷ್ಟು ಕ್ವಶನ್ಸ್ ನೀವು ಡಿಪೆಂಡಿಂಗ್ ಆನ್ ಯುವರ್ಸ್ ಚಾಯ್ಸ್. ನಾನು ಹೇಳೋಕ್ಕಾಗಲ್ಲ, ಯಾಕಂದ್ರೆ GK ಸ್ವಲ್ಪ ಕರೆಂಟ್ ಅಫೇರ್ಸು ಸ್ಟ್ಯಾಟಿಕ್ GK ಎಲ್ಲ ವರ್ಸ್ಟ್ ಆಗಿ ಕೇಳ್ತಿರ್ತಾನೆ, ಹಿಂಗಾಗಿ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲ್ಲ. ಬಟ್ ನಾನು ನಿಮಗೆ ಇಲ್ಲಿ ಜಸ್ಟ್ ಮಾರ್ಕ್ಸ್ ಬರೆಯಂಗಿಲ್ಲ, ಜಸ್ಟ್ ಟೈಮ್ ಕೊಡ್ತೀನಿ. GK ನನ್ನ ಪ್ರಕಾರ 8 ರಿಂದ 10 ನಿಮಿಷ ಟೈಮ್ ತೊಗೊಂಡ್ರು ಸೊ ಮಸ್ಟ್ ಮೋಸ್ಟ್ ಸಫಿಷಿಯಂಟ್ ನನ್ನ ಪ್ರಕಾರ. ಅದಾದ್ಮೇಲೆ ಲಾಸ್ಟ್ ಗ್ರಾಮರ್ ಉಳಿಯುತ್ತೆ ನಿಮ್ಗೆ ಹೇಳ್ಬೇಕಂದ್ರೆ. ಗ್ರಾಮರು ಔಟ್ ಆಫ್ 20 ಕ್ವಶನ್ಸಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ ನಿಮ್ಗೆ. ಔಟ್ ಆಫ್ 20 ಕ್ವಶನ್ಸಲ್ಲಿ ನೀವು ಮಿನಿಮಮ್ ಇಲ್ಲಿ 10 ರಿಂದ 15 ಕ್ವಶನ್ ಏನಾದರೂ ನೀವು ಕರೆಕ್ಟ್ ಮಾಡಿದ್ದೆ ಆದರೆ 10 ಮಿನಿಟ್ಸ್ ಟೈಮಲ್ಲಿ ಮಾಡ್ಕೋಬೋದು. ಟೋಟಲ್ ನಿಮಗೆ ಹೇಳ್ಬೇಕಂದ್ರೆ 60 ಮಿನಿಟ್ಸ್ ಒಳಗಡೆ ನಮ್ಮ ಪ್ರಕಾರ ನಾವು ಅನಾಲಿಸಿಸ್ ಮಾಡಿದ ಪ್ರಕಾರ. ಸೊ ಆಲ್ರೆಡಿ 3 ರಿಂದ 4 ದಿನ ಆಯಿತು. ಪ್ರತಿದಿನ 3-4 ಶಿಫ್ಟ್ಗಳಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಹೇಳೋ ಪ್ರಕಾರ ಸೊ 60 ಮಿನಿಟ್ಸ್ ಒಳಗಡೆ ಔಟ್ ಆಫ್ 80ಗೆ ನೀವು ಏನಾದರೂ 50+ ಸ್ಕೋರ್ ಮಾಡ್ತಾ ಇದ್ರೆ ಇವರಿಂದ ಸೇಫ್ ಝೋನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೀವಿಯಸ್ ಇರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಗಳನ್ನ ಮಾತ್ರ ತೊಗೊಂಬಂದಿದ್ದೀನಿ. ಮುಂದಿನ ನಾಡದ ದಿನಗಳಲ್ಲಿ ನಾನು ನಿಮ್ಗೆ ಚಾಪ್ಟರ್ ವೈಸ್, ಫಾರ್ ಎಕ್ಸಾಂಪಲ್ ಬಾಡ್ಮಾಸ್ದಿಂದ ಹಿಡಿದು ಟೈಮ್ ಅಂಡ್ ಸ್ಪೀಡ್ ಡಿಸ್ಟೆನ್ಸ್ ಮತ್ತು ಟೈಮ್ ಆ್ಯಂಡ್ ವರ್ಕ್ ಎಲ್ಲ 12 ರಿಂದ 13 ಚಾಪ್ಟರ್ ಬರ್ತವೆ ನೀವು SSGD ಒಳಗಡೆ. ಪ್ರತಿ ಚಾಪ್ಟರ್ ಒಳಗಡೆ 2025, 2024, 2023ನೇ ವರ್ಷದಲ್ಲಿ ಯಾವ್ಯಾವ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ ಪ್ರತಿಯೊಂದು ಕ್ವಶನ್ ಚಾಪ್ಟರ್ ವೈಸ್ ಮಾಡ್ತಾ ಹೋಗ್ತೀನಿ. ಸೊ ಅದೆಲ್ಲವನ್ನು ಕೂಡ ನೀವು ನೋಡ್ಕೊಂತ ಹೋಗ್ರಿ. ಆದಷ್ಟು ನಾನು ನಿಮ್ಗೆ ನನ್ನ ಕಡೆಯಿಂದ ನಾನು ರಿಕ್ವೆಸ್ಟ್ ಏನು ಮಾಡ್ಕೊಳ್ಳೋದು ಅಂತಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ, ಜಾಸ್ತಿ ಕ್ಯಾಲ್ಕುಲೇಷನ್ ಕಡೆ ಫೋಕಸ್ ಮಾಡಿರಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋವನ್ನು ಇವತ್ತಿಗೆ ಮುಗಿಸ್ತೀವಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.